ಭಾರತದಲ್ಲಿ ಏಪ್ರಿಲ್ 1ರಿಂದ ಹೊಸ ಹಾಲ್ಮಾರ್ಕ್ ಗುರುತಾಗಿರುವ HUID ಸಂಖ್ಯೆ ಇಲ್ಲದ ಚಿನ್ನವನ್ನು ಎಲ್ಲಿಯೂ ಮಾರುವಂತಿಲ್ಲ ಅಂತ ನಿರ್ದೇಶನ ಮಾಡಿದೆ. ಚಿನ್ನಕ್ಕೆ 4 ಅಂಕಿಯ HUID ಅಲ್ಲ 6 ಅಂಕಿಯ HUID ಇರುವುದು ಕಡ್ಡಾಯವನ್ನು ಮಾಡಿದ್ದಾರೆ. ಜಾಗತಿಕ ಗುಣಮಟ್ಟಕ್ಕೆ ತಾಳೆಯಾಗಲು ಮತ್ತು ಗ್ರಾಹಕರಿಗೆ ವಂಚನೆಯಾಗುವುದನ್ನು ತಡೆಯಲು ಹಾಗೂ ಪ್ರತಿ ಒಡವೆಯನ್ನು ಕೂಡ ಟ್ರೇಸ್ ಮಾಡಲು ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. 2023 ಮಾರ್ಚ್ 31ರ ನಂತರ ಯಾವುದೇ ಒಡವೆ ಅಂಗಡಿಗಳು, ಚಿನ್ನದ ವ್ಯಾಪಾರಿಗಳು ಈ 6 ಅಂಕೆಯ HUID ಇಲ್ಲದ ಚಿನ್ನವನ್ನು ಗೋಲ್ಡ್ ವಿತೌಟ್ HUID ಮಾರುವಂತಿಲ್ಲ. ಹೊಸ ಹಾಲ್ಮಾರ್ಕ್ ಇರುವ ಒಡವೆಯ ಶುದ್ಧತೆಯ ಮಟ್ಟ ಇತ್ಯಾದಿಯನ್ನು ಯಾರು ಬೇಕಾದರೂ ಪರಿಶೀಲಿಸಲು ಇದು ಸಾಧ್ಯವಾಗುತ್ತದೆ. ಪ್ರತಿಯೊಂದು ಒಡವೆಗೂ ನೀಡಲಾಗುವ HUID ಇರುವ ಹಾಲ್ಮಾರ್ಕ್ ವಿಶೇಷವಾಗಿ ಇರುತ್ತದೆ. ಒಂದೊಂದು ಒಡವೆಯ ಐಡಿ ಗುರುತು ಕೂಡ ಬಹಳ ಭಿನ್ನವಾಗಿರುತ್ತದೆ. ಒಡವೆಯ ಗುಣಮಟ್ಟಕ್ಕೆ ಗುರುತು ಕೊಡುವ ಕಾರ್ಯಕ್ಕೆ ಹಾಗೂ ಹಳೆಯದೇ KDM ಮಾರ್ಕ್ ಕೂಡ ಹಾಕಲಾಗ್ತಾ ಇತ್ತು. ಈ ಬಳಿಕ ಹಾಲ್ಮಾರ್ಕ್ ವ್ಯವಸ್ಥೆ ಬಂತು. ಸರ್ಕಾರ 2021ರ ಜೂನ್ ತಿಂಗಳಲ್ಲಿ ಈ ಚಿನ್ನಕ್ಕೆ ಹಾಲ್ಮಾರ್ಕ್ ಆಗುವುದನ್ನು ಕಡ್ಡಾಯಪಡಿಸಿತು. ಹಾಲ್ಮಾರ್ಕ್ ಇಲ್ಲದ ಒಡವೆಗಳು ಈಗಾಗಲೇ ಇದ್ದಲ್ಲಿ ಅದನ್ನು ಪೂರ್ಣವಾಗಿ ಮಾರಲು 1 ವರ್ಷ 9 ತಿಂಗಳ ಕಾಲಾವಕಾಶ ಕೂಡ ನಮಗೆಲ್ಲರಿಗೂ ಕೊಟ್ಟಿತ್ತು. ಆ ಗಡುವು ಈಗ ಮುಗಿಯುತ್ತಿದ್ದು ಏಪ್ರಿಲ್ 1ರ ಹಾಲ್ಮಾರ್ಕ್ ಇಲ್ಲದ ಚಿನ್ನವನ್ನು ಮಾರಾಟ ಮಾಡುವುದನ್ನು ನಿಷೇಧಿಸಲ್ಪಡ್ತಾ ಇದೆ. ಈಗಾಗಲೇ 4 ಅಂಕೆಗಳ HUID ಹೊಂದಿರುವ ಚಿನ್ನಗಳು ಮಾರುಕಟ್ಟೆಯಲ್ಲಿ ಇದೆ. ಆದರೆ 6 ಅಂಕೆಯ HUIDಯೇ ಆಗಬೇಕೆಂದು ಸರ್ಕಾರ ಕಟ್ಟಪ್ಪಣೆಯನ್ನು ಕೂಡ ಮಾಡಿದೆ. ಆದ್ದರಿಂದ ಚಿನ್ನದ ವ್ಯಾಪಾರಿಗಳು 4 ಅಂಕೆಯ HUID ಗುರುತಿನ ಚಿನ್ನಕ್ಕೆ 6 ಅಂಕೆಯ HUID ಗುರುತನ್ನು ಹಾಕಿಸಿದ ಬಳಿಕವಷ್ಟೇ ಆ ಒಡವೆಯನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತದೆ. ಚಿನ್ನ ಬಹಳ ಮೃದುವಾಗಿರುವ ಲೋಹ, ಅದನ್ನು ಯಥಾವತ್ತಾಗಿ ಒಡವೆಗೆ ಬಳಸಲು ಆಗುವುದಿಲ್ಲ. ಅದಕ್ಕೆ ಇತರ ಕೆಲವು ನಿರ್ದಿಷ್ಟ ಲೋಹಗಳನ್ನು ಮಿಶ್ರಣ ಮಾಡಲಾಗ್ತದೆ. 24 ಕ್ಯಾರೆಟ್ನದೇ ಅಪರಂಜಿ ಚಿನ್ನ ಅಂದರೆ ಶುದ್ಧ ಚಿನ್ನ, 22 ಕ್ಯಾರೆಟ್ ಚಿನ್ನ ಎಂದರೆ ಸ್ವಲ್ಪವಾಗಿ ಇತರ ಲೋಹಗಳನ್ನು ಮಿಶ್ರಣ ಮಾಡ್ತಾರೆ. ಚಿನ್ನ ಸಾಮಾನ್ಯವಾಗಿ ಒಡವೆಗಳಿಗೆ 22 ಕ್ಯಾರೆಟ್ ಚಿನ್ನವನ್ನೇ ಬಳಸ್ತಾರೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಕೆಲ ಒಡವೆಗಳಿಗೆ 18 ಕ್ಯಾರೆಟ್ 14 ಕ್ಯಾರೆಟ್ ಚಿನ್ನವನ್ನು ಕೂಡ ಬಳಕೆ ಮಾಡ್ತಾರೆ. ಚಿನ್ನದ ಪ್ರಮಾಣ ಕಡಿಮೆ ಆದಷ್ಟು ಆ ಒಡವೆಯ ಮೌಲ್ಯವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ 24 ಕ್ಯಾರೆಟ್ ಚಿನ್ನಕ್ಕೆ ಗರಿಷ್ಠ ಬೆಲೆ ಇದ್ದರೆ 22 ಕ್ಯಾರೆಟ್ ಚಿನ್ನಕ್ಕೆ ತುಸು ಕಡಿಮೆ ಬೆಲೆ ಇರುತ್ತದೆ. 22 ಕ್ಯಾರೆಟ್ ಮಟ್ಟದಲ್ಲಿ 916 ಚಿನ್ನ, 14 ಕ್ಯಾರೆಟ್ ಚಿನ್ನದಲ್ಲಿ 50ರಷ್ಟು ಚಿನ್ನ ಮಾತ್ರವೇ ಚಿನ್ನ ಇರುತ್ತದೆ, ನಿಮಗೆಲ್ಲ ಗೊತ್ತು. ಹಾಲ್ಮಾರ್ಕ್ ವಿಚಾರಕ್ಕೆ ಬರುವುದಾದರೆ ಇದು ಚಿನ್ನದ ಶುದ್ಧತೆ ಹಾಗೂ ಇತ್ಯಾದಿಯನ್ನು ತಿಳಿಸುವ ಒಂದು ಐಡಿ ಆಗಿದೆ. ಪ್ರತಿಯೊಂದು ಒಡವೆಯಲ್ಲೂ ಕೂಡ ಈ ಗುರುತನ್ನು ಹಾಕಲಾಗ್ತದೆ. ಅದರಲ್ಲಿ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಏನಿದೆ, ಈ ಹಾಲ್ಮಾರ್ಕ್ ಲೋಗೋ ಖಡಖಂಡಿತವಾಗಿ ಅದರಲ್ಲಿ ಇರುತ್ತೆ. ಶುದ್ಧತೆಯ ಮಟ್ಟ ತಿಳಿಸುವ ನಂಬರ್ ಹಾಗೂ HUID ನಂಬರ್ ಇವುಗಳನ್ನು ಒಡವೆಯ ಒಳಭಾಗದಲ್ಲಿ ನೀವೆಲ್ಲರೂ ನೋಡ್ಬೋದು ಹಾಕಲಾಗುತ್ತದೆ. HUIDಯ ಪ್ರತಿಯೊಂದು ಒಡವೆಗೂ ಕೂಡ ಭಿನ್ನ ಭಿನ್ನವಾಗಿ ಈ ID ಮುಖಾಂತರ ಒಡವೆಯ ಲೈಸೆನ್ಸ್ ವಿವರ ಸೇರಿದಂತೆ ಅದರ ಅಧಿಕೃತ ಮಾಹಿತಿಯನ್ನು ಪತ್ತೆ ಮಾಡಬಹುದು. ಅದಕ್ಕಾಗಿ ಗೂಗಲ್ ಪ್ಲೇಸ್ಟೋರಲ್ಲಿ ನೀವು BIS ಕೇರ್ ಎನ್ನುವ ಹೆಸರಿನಲ್ಲಿ ಒಂದು ಆ್ಯಪ್ ಕೂಡ ಇದೆ. BIS ಮಾನ್ಯತೆ ನೀಡಿದ ಅಸೈನ್ ಅಂಡ್ ಹಾಲ್ಮಾರ್ಕಿಂಗ್ ಸೆಂಟರ್ಗಳಲ್ಲಿ ಬಹುತೇಕ ಎಲ್ಲ ನಗರಗಳಲ್ಲೂ ಕೂಡ ಈ ಹಾಲ್ಮಾರ್ಕ್ ಸೆಂಟರ್ಗಳಿದೆ. ಅಲ್ಲಿಗೆ ಹೋಗಿ ಈ ಸಣ್ಣ ಮೊತ್ತದ ಶುಲ್ಕವನ್ನು ನೀವು ಪಾವತಿಸಿ ಒಡವೆಯನ್ನು ನೀವೇ ಪರೀಕ್ಷೆ ಮಾಡ್ಬೋದು. ಹಳೆಯ ಒಡವೆ ಹೊಂದಿರೋರು ಕೂಡ ಏನು ಮಾಡಬೇಕು ಅನ್ನೋದಾದರೆ, ಹಳೆಯ ಒಡವೆಯನ್ನು ಮಾರಬೇಕನ್ನುವರು ಜನಸಾಮಾನ್ಯರಿಗೆ ಯಾವ ತೊಡಕು ಇಲ್ಲ. ಹಳೆಯ ಒಡವೆಗಳಿಗೆ ಹಾಲ್ಮಾರ್ಕ್ ಇರುವುದು ಕಡಿಮೆ. ಆದರೆ ಹಾಲ್ಮಾರ್ಕ್ ಸೆಂಟರ್ಗಳಿಗೆ ಹೋಗಿ ಈ ಒಡವೆಯ ಶುದ್ಧತೆಯನ್ನು ಪರೀಕ್ಷೆಯನ್ನು ನೀವೇ ಸ್ವತಃ ಮಾಡಿಸಿ ಆನಂತರ ಅದನ್ನು ಕೂಡ ನೀವು ಮಾರಬಹುದು. ಈ ಹಳೆಯ ಒಡವೆಯನ್ನು ಕೊಳ್ಳುವ ಒಡವೆ ಅಂಗಡಿಯವರು ಈ ಚಿನ್ನವನ್ನು ಕರಗಿಸಿ ಹೊಸ ಒಡವೆ ಮಾಡಿ ಅದಕ್ಕೆ ಹಾಲ್ಮಾರ್ಕ್ನ ಸರ್ಟಿಫಿಕೇಷನ್ ಮಾಡಿಸಿ ಕೂಡ ನಿಮಗೆ ಇದೆಲ್ಲ ಕೊಡ್ತಾರೆ. ಇಷ್ಟೆಲ್ಲ ಮಾಹಿತಿ ನಿಮಗೆ ಯಾಕೆ ಅಂದರೆ, HUID ಅನ್ನುವುದು ಈ ಜ್ಯುವೆಲರಿಗೆ ಆಧಾರ್ ಕಾರ್ಡ್ ಇದ್ದಂತೆ. ಸಂಪೂರ್ಣ ಮಾಹಿತಿ ಮಾಡಿರುವವರು ಅದರ ಶುದ್ಧತೆ ಹಾಗೂ ಅದಕ್ಕೆ ಒಂದು ಚಿನ್ನದ ಒಂದು ಸರ್ಕಾರದ ಗುರುತನ್ನು ನೀಡಿ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಾರ್ಮಿಕರಿಗಾಗಿರ್ಬೋದು ಅಥವಾ ಎಲ್ಲ ಗ್ರಾಹಕರಿಗಾಗಿರ್ಬೋದು, ಇದೆಲ್ಲವೂ ಕೂಡ ಶುದ್ಧತೆಯ ಹಾಗೂ ಮಾಡಿರುವವರ ಹೆಸರನ್ನು ಕೂಡ ಅದರಲ್ಲಿ ನೋಂದಾಯಿಸಿರ್ತಾರೆ. ಇದೆಲ್ಲ ನಿಮ್ಮ ಮಾಹಿತಿಗಾಗಿ ಚಿನ್ನಾಭರಣ ತಯಾರಕರ ನಿಗಮದ ಪರವಾಗಿ ಈ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಹಾಗೂ ಹೆಚ್ಚಿನ ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಇಮೇಲ್ ಮುಖಾಂತರ ನಮ್ಮನ್ನು ನೀವೆಲ್ಲರೂ ಸಂಪರ್ಕಿಸ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ವಿಶ್ವನಾಥಾಚಾರ್ಯನ ನಮಸ್ಕಾರಗಳು ಮಾಡ್ತೀನಿ.